ಸಮಸ್ತ ಕನ್ನಡಿಗರಿಗೆ ಕನ್ನಡ ಬರೆದಿದ್ರೂ ಪರಭಾಷಾ ಗೌರವದಿಂದ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡಿ ಪ್ರೋತ್ಸಾಹಿಸೋ ಎಲ್ಲ ಯೂಟ್ಯೂಬ್ ವೀಕ್ಷಕ ವೃಂದಕ್ಕೆ ಚಂದ್ರಬಾಯಿ ಮಾಡುವ ನಮಸ್ಕಾರಗಳು. ಇಂದಿನ ವಿಡಿಯೋ ವಿಷಯ ಏನಪ್ಪ ಅಂತಂದರೆ, ಗೊಂಬೆ ಕೂರಿಸುವಾಗ ಬಳಸಿದ ಕೆಲವು ವಸ್ತುಗಳ ಬಗ್ಗೆ ನಾನು ಮಾಹಿತಿ ಹಂಚ್ಕೊಳ್ತಿದ್ದೀನಿ. ಇದು ನಿಮಗೂ ಖಂಡಿತ ಉಪಯೋಗ ಆಗುತ್ತೆ. ಮೊಟ್ಟ ಮೊದಲನೇದಾಗಿ ಈ ಸ್ಟೆಪ್ ಸ್ಟ್ಯಾಂಡ್. ಇದ್ರ ಬಗ್ಗೆ ಒಂದು ಕಿವಿ ಮಾತಿದೆ. ನೀನು ಇಲ್ಲ ಅಂತ ಹೇಳಿದ್ದಕ್ಕೆ ನಾನು ನನ್ನಷ್ಟಕ್ಕೆ ಮಾಡ್ಕೊಳ್ಳೋದನ್ನು ಕಲಿತೆ ಅಂತ. ಸುಮಾರು 2-2.5 ವರ್ಷದ ಹಿಂದೆ ಒಬ್ಬರು ಕಸ್ಟಮರ್ ಆರ್ಡ್ರ್ ಕೊಟ್ಟು ಈ ರ್ಯಾಕ್ನ ಮಾಡಿಸಿ, ರ್ಯಾಕ್ ಆದ ನಂತರ ಇಲ್ಲ ಇದು ನನಗೆ ಬೇಡ ಅಂತ ಹೇಳಿದ್ರು. ನಾನು ಆ ರ್ಯಾಕ್ನ ನಮ್ಮನೆಗೆ ಇರಲಿ ಅಂತ ಉಳಿಸ್ಕೊಂಡೆ. ಇವತ್ತು ಇಷ್ಟು ಸುಂದರವಾದ ದೃಶ್ಯ ಅಂದರೆ ಗೊಂಬೆ ಕೂರಿಸಿರುವಂಥ ದೃಶ್ಯ ಆಗಿದ್ದು ಈ ರ್ಯಾಕಿಂದಾನೆ. ಇದು ಸುಮಾರು 2 ಅಡಿ ಅಗಲ ಹಾಗೂ 3 ಸ್ಟೆಪ್ಪು, ಒಂದೊಂದು ಸ್ಟೆಪ್ಪು ಕೂಡ 8 ಇಂಚ್ ಗ್ಯಾಪ್ ಇರುವಂತಹ ರ್ಯಾಕ್. ಮುಂದೆ ಯಾರಾದರೂ ಈ ರೀತಿ ರ್ಯಾಕ್ ಮಾಡಿಸ್ಕೊಳ್ಳೋಂಥ ಪ್ಲ್ಯಾನ್ ಇರೋರು ದಯವಿಟ್ಟು ಡಿಟ್ಯಾಚಬಲ್ ರ್ಯಾಕ್ನ ಮಾಡಿಸ್ಕೊಳ್ಳಿ. ನೀವು ಕಾರ್ಪೆಂಟರ್ಗೆ ಹೇಳಿದ್ರೆ ಅವರು ಸೂಕ್ತವಾಗಿ ನಿಮಗೆ ಒಂದು ಉಪಾಯ ಕೊಡ್ತಾರೆ, ಹಾಗೆ ಮಾಡಿ ಕೂಡ ಕೊಡ್ತಾರೆ. ಡಿಟ್ಯಾಚಬಲ್ ರ್ಯಾಕ್ ಮಾಡಿಸೋದ್ರಿಂದ ನಿಮಗೆ ಜಾಗದ ಉಳಿತಾಯ ಕೂಡ ಆಗುತ್ತೆ. ನೀವು ಬೇಕು ಅಂದರೆ ರೆಗ್ಯುಲರ್ ಆಗಿ ಬಳಸಬಹುದು, ಇಲ್ಲ ಆ ಹಲಗೆಗಳನ್ನ ಡಿಟ್ಯಾಚ್ ಮಾಡಿಬಿಟ್ಟು ಎತ್ತಿಡಬಹುದು ಕೂಡ. ಇನ್ನು ಮಣೆಗಳು, ಈ ರೀತಿ ದೊಡ್ಡದಾದಂತಹ 2 ಮರದ ಮಣೆಗಳಿವೆ. ಹಾಗೆ ಇದೊಂದು ಚಿಕ್ಕ ಮಣೆ, ಇತ್ತೀಚೆಗೆ ಅಷ್ಟೇ ತಗೊಂಡಿದ್ದು. ನಾವು ಪೂಜೆ ಮಾಡುವಾಗ, ಅಷ್ಟೋತ್ತರ, ಕುಂಕುಮಾರ್ಚನೆ ಇದನ್ನೆಲ್ಲ ಮಾಡುವಾಗ ನಾನು ಈ ಮಣೆನ ಉಪಯೋಗಿಸ್ತೀನಿ. ಇದು ಸ್ಟ್ಯಾಂಡರ್ಡ್ ಕ್ವಾಲಿಟಿಯ ಚಿಕ್ಕದಾಗಿ ಚೊಕ್ಕವಾಗಿ ಇರುವಂತಹ ಒಂದು ಮಣೆ. ಯಾರಿಗಾದರೂ ಬೇಕು ಅಂದರೆ ವಾಟ್ಸಪ್ ಮಾಡಿ, ನಾನು ಡಿಸ್ಪ್ಯಾಚ್ ಮಾಡ್ತೀನಿ. ಇನ್ನು ಹಿಂದೆ ಇಟ್ಟಿದ್ದ ಅಗಲವಾದ ಟೇಬಲ್ಲು, ಇದು ಒಂದು ಹಳೆ ಐರನ್ ಟೇಬಲ್. ಇದರ ಕುಷನ್ ಹೋಗಿದ್ರಿಂದ ಒಂದು ಮರದ ಹಲಗೆನ ಹಾಕ್ಬಿಟ್ಟು ಸ್ಕ್ರೂ ಹಾಕಿ ಫಿಟ್ ಮಾಡಿರುವಂಥದ್ದು. ಇನ್ನು ಮನೆಯಲ್ಲೇ ಇದ್ದಂತಹ 2 ಶೆಲ್ಫ್ನ ಈ ಕಡೆ ಆ ಕಡೆ ಇಟ್ಟು ಜೋಡಿಸಿ ಗೊಂಬೆನ ಕೂರಿಸಿರುವಂಥದ್ದು. ಈಗ ಇಂದಿನ ಕಿವಿ ಮಾತು. ಜೀವನದಲ್ಲಿ ಪ್ರೇರಣೆ ನಮ್ಮನ್ನು ಕಾರ್ಯಪ್ರವೃತ್ತರನ್ನಾಗಿ ಮಾಡಿದ್ರೆ ಶಿಸ್ತು ನಮ್ಮನ್ನು ಸದಾ ಅಭಿವೃದ್ಧಿಯ ಹಾದಿಯಲ್ಲಿ ನಡೆಸುತ್ತೆ. ಧನ್ಯವಾದಗಳು. ರಾಧೇ ಕೃಷ್ಣ. ಈಗ ದೀಪಾವಳಿ ಹಬ್ಬದ ಹೊಸ ಸ್ಟಾಕ್ ಸಾರಿಗಳನ್ನು ನೋಡೋಣ. ಈ ಸೀರೆಗಳು ನೇಕಾರರಿಂದ ನೇರ ಮಾರುಕಟ್ಟೆಗೆ ಬಂದಿರುವಂತಹ ಕಂಚಿ ಕಾಟನ್ ವಿತ್ ಬ್ಲೌಸ್ ಪೀಸ್ ಇರುವಂಥ ಜರಿ ಸೀರೆಗಳು. ಯಾರಿಗೆಲ್ಲ ಇಷ್ಟ ಆಯಿತು ಬೇಗ ಬೇಗ ಸ್ಯಾರೀಸ್ನ ಆರ್ಡರ್ ಮಾಡ್ಕೊಳ್ಳಿ, ಲಿಮಿಟೆಡ್ ಸ್ಟಾಕ್ ಇರುವಂಥದ್ದು. ಆಮೇಲೆ ಅಯ್ಯೋ ಈ ಕಲರ್ ಸೀರೆ ಮಿಸ್ ಆಯಿತು ಅಂತ ಅಂದ್ಕೊಳ್ಬೇಡಿ. ಥ್ಯಾಂಕ್ ಯು.